ನಮಸ್ಕಾರ ಸ್ನೇಹಿತರೆ, ನಮ್ಮನೆ ರುಚಿಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ಸ್ಟ್ರೀಟ್ ಸ್ಟೈಲ್ನಲ್ಲಿ ಚಾಮಿನ್ ನೂಡಲ್ಸ್ ಮನೇಲೆ ಹೇಗೆ ಮಾಡೋದು ಅಂತ ನೋಡೋಣ. ಈ ರೀತಿ ನೂಡಲ್ಸ್ ಮಾಡೋದು ತುಂಬಾ ಸುಲಭ. ಖಂಡಿತವಾಗ್ಲೂ ಏನು ದೊಡ್ಡ ಕೆಲಸನೇ ಇಲ್ಲ, ಮನೆಯಲ್ಲೇ ಆರಾಮಾಗಿ ಮಾಡ್ಬೋದು. ಹೊರಗಡೆ ಸ್ಟ್ರೀಟ್ಸ್ಗಳಲ್ಲಿ ತಯಾರಿಸೋವಂಥವ್ರು ಟೇಸ್ಟ್ ಮೇಕರ್ಸ್ ಎಲ್ಲ ಹಾಕಿರ್ತಾರೆ. ಅದೆಲ್ಲವೂ ಏನೂ ಇಲ್ಲದೇ ಮನೆಯಲ್ಲೇ ಸುಲಭವಾಗಿ ಈ ರೀತಿ ಚಾಮಿನ್ ನೂಡಲ್ಸ್ನ ನಾವೇ ತಯಾರಿಸ್ಕೋಬೋದು. ನಾನು ತೋರಿಸಿರೋಂಥ ವಿಧಾನದಲ್ಲಿ ಒಂದ್ಸಲ ಟ್ರೈ ಮಾಡಿ ನೋಡಿ, ನೀವು ಖಂಡಿತವಾಗ್ಲೂ ಇಷ್ಟಪಡ್ತೀರಾ. ಮುಂದೆ ಇನ್ಯಾವತ್ತೂ ಸ್ಟ್ರೀಟ್ಗಳಲ್ಲಿ ನೂಡಲ್ಸ್ನ ತಿನ್ನೋದನ್ನೇ ಬಿಟ್ಬಿಡ್ತೀರಾ, ಅಷ್ಟು ಚೆನ್ನಾಗಿ ಅನಿಸುತ್ತೆ ನಿಮಗೆ. ನನ್ನ ವಿಡಿಯೋ ನೀವೇನಾದರೂ ಮೊದಲನೇ ಬಾರಿ ನೋಡ್ತಾ ಇದ್ದರೆ ಈಗಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋನ ತಕ್ಷಣ ನೋಡೋದಕ್ಕೆ ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ಚಾಮಿನ್ ನೂಡಲ್ಸ್ ತಯಾರಿಸೋಕ್ಕೆ ಏನೇನು ಸಾಮಗ್ರಿ ಬೇಕು, ಹೇಗೆ ಮಾಡೋದು ಅಂತ ನೋಡೋಣ. ಮೊದಲು ಒಂದು ಬಾಣಲೆಗೆ 2 ದೊಡ್ಡ ಚಮಚ ಎಣ್ಣೆ ಬಿಸಿ ಮಾಡಿಕೊಂಡು ಇದಕ್ಕೆ 1 ದೊಡ್ಡ ಚಮಚ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸೇರಿಸ್ಕೊಳ್ಳೋಣ. ಜೊತೆಗೇನೆ 1 ಈರುಳ್ಳಿನ ಈ ರೀತಿ ಉದ್ದುದ್ದಕ್ಕೆ ಹಚ್ಚಿ ಹಾಕ್ಕೊಳ್ಳೋಣ. ಇದಿಷ್ಟನ್ನು ಹಾಕೊಂಡ್ಮೇಲೆ ಹೈ ಟು ಮೀಡಿಯಂ ಫ್ಲೇಮ್ ಮಧ್ಯೆ ಇಟ್ಕೊಂಡು 1 ನಿಮಿಷ ಇದನ್ನು ಬಾಡಿಸ್ಕೊಳ್ಳೋಣ. ಈರುಳ್ಳಿನ ತುಂಬ ಹೊತ್ತು ಬಾಡಿಸಿ ತುಂಬ ಮೆತ್ತವಾಗಿ ಮಾಡ್ಕೋಬಾರ್ದು. 1 ನಿಮಿಷ ಹೈ ಮೀಡಿಯಂ ಫ್ಲೇಮಲ್ಲಿ ಚೆನ್ನಾಗಿ ಬಾಡಿಸ್ಕೊಂಡ್ರೆ ಸಾಕು. ಅದು ಸ್ವಲ್ಪ ಕ್ರಂಚಿನೆಸ್ ಹಾಗೆ ಇರಬೇಕು, ತೀರಾ ಬೆಂದು ಮೆತ್ತಗಾಗಬಾರ್ದು. ಇದ್ರ ಜೊತೆ ನಾವಿನ್ನು ಬೇರೆ ತರಕಾರಿಗಳನ್ನು ಹಾಕಿ ಬಾಡಿಸೋದ್ರಿಂದ ಈರುಳ್ಳಿನ ತುಂಬ ಹೊತ್ತು ಫ್ರೈ ಮಾಡೋಕ್ಕೆ ಹೋಗಬಾರ್ದು. 1-2 ನಿಮಿಷ ಚೆನ್ನಾಗಿ ಫ್ರೈ, ಈ ರೀತಿ 1 ನಿಮಿಷ ಚೆನ್ನಾಗಿ ಬಾಡಿಸ್ಕೊಂಡ್ಮೇಲೆ ಇದಕ್ಕೆ ಅರ್ಧ ಕ್ಯಾಪ್ಸಿಕಮ್ನ ಉದ್ದುದ್ದಕ್ಕೆ ಹಚ್ಚಿಟ್ಕೊಂಡಿದ್ದೆ, ಅದನ್ನು ಸಹ ಹಾಕ್ಕೋತಾ ಇದ್ದೀನಿ. ನೂಡಲ್ಸ್ ತಯಾರಿಸುವಾಗ ಯಾವತ್ತೂ ತರಕಾರಿಗಳನ್ನು ಉದ್ದುದ್ದಕ್ಕೆ ಹಚ್ಚಿ ಹಾಕ್ಕೋಬೇಕು, ಆವಾಗಲೇ ನೋಡೋಕ್ಕೂ ಚೆನ್ನಾಗಿ ಅನಿಸುತ್ತೆ, ಟೇಸ್ಟೂ ಚೆನ್ನಾಗಿ ಅನಿಸುತ್ತೆ. ಕ್ಯಾಪ್ಸಿಕಮ್ ಹಾಕಿದ್ಮೇಲೂ ಅಷ್ಟೇ ಮತ್ತೆ 1-2 ನಿಮಿಷ ಚೆನ್ನಾಗಿ ಇದನ್ನು ಹೈ ಮೀಡಿಯಂ ಫ್ಲೇಮಲ್ಲಿ ನೀಟಾಗಿ ಬಾಡಿಸ್ಕೊಳ್ಳೋಣ. ಕ್ಯಾಪ್ಸಿಕಮ್ ಹಾಕೊಂಡ್ಮೇಲೆ 1-2 ನಿಮಿಷ ಚೆನ್ನಾಗಿ ಬಾಡಿಸ್ಕೊಂಡಿದ್ದೀನಿ. ಈಗ ಬೇರೆ ತರಕಾರಿಗಳನ್ನು ಹಾಕ್ಕೊಳ್ಳೋಣ. ಮೊದಲನೇದಾಗಿ ಅದೇ ರೀತಿ ಉದ್ದುದ್ದಕ್ಕೆ ಹಚ್ಚಿರೋಂಥ ಕ್ಯಾಬೇಜ್ ಹಾಕ್ಕೋತಾ ಇದ್ದೀನಿ. ಅದೇ ರೀತಿ ಉದ್ದುದ್ದಕ್ಕೆ ಹಚ್ಚಿರೋಂಥ ಕ್ಯಾರೆಟ್ ಹಾಕ್ಕೊಂಡಿದ್ದೀನಿ. ಕ್ಯಾರೆಟು ಮತ್ತು ಕ್ಯಾಬೇಜ್ ಹಾಕಿದ್ಮೇಲೆ ಮತ್ತೆ 1-2 ನಿಮಿಷ ಹೈ ಮೀಡಿಯಂ ಫ್ಲೇಮಲ್ಲೇ ಚೆನ್ನಾಗಿ ಬಾಡಿಸ್ಕೊಳ್ಳೋಣ. ತರಕಾರಿ ಎಲ್ಲವೂ ಸ್ವಲ್ಪ ಬೆಂದಿರಬೇಕು, ಆದರೆ ತುಂಬ ಮೆತ್ತವಾಗಿ ಕರ್ಗೋಗೋ ರೀತಿ ಬೇಯಬಾರ್ದು, ಕ್ರಂಚಿನೆಸ್ ಹಾಗೆ ಇರಬೇಕು, ಆ ರೀತಿ ಚೆನ್ನಾಗಿ ಬಾಡಿಸ್ಕೋಬೇಕು. ತರಕಾರಿ ಎಲ್ಲ ಹಾಕ್ಕೊಂಡ್ಮೇಲೆ 1-2 ನಿಮಿಷ ಹೈ ಮೀಡಿಯಂ ಫ್ಲೇಮಲ್ಲಿ ಚೆನ್ನಾಗಿ ಬಾಡಿಸ್ಕೊಳ್ಳೋಣ. ಕೈ ಬಿಡದೇನೆ ಎಲ್ಲ ಪದಾರ್ಥಗಳನ್ನು 2 ನಿಮಿಷ ಚೆನ್ನಾಗಿ ಹೈ ಮೀಡಿಯಂ ಫ್ಲೇಮಲ್ಲಿ ಬಾಡಿಸ್ಕೊಂಡಿದ್ದೀನಿ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ. ಸುಮಾರಾಗಿ 1 ಅರ್ಧ ಚಿಕ್ಕ ಚಮಚ ಅಷ್ಟು ಉಪ್ಪು ಹಾಕ್ಕೊಂಡಿರೋಣ, ತೀರಾ ಜಾಸ್ತಿ ಹಾಕೋದು ಬೇಡ. ಸಾಸ್ಗಳಲ್ಲೂ ಸಹ ಉಪ್ಪಿರುತ್ತೆ. ಹಾಗೆಯೇ ಇದಕ್ಕೆ 1 ಚಿಕ್ಕ ಚಮಚ ಕಾಳು ಮೆಣಸಿನ ಪುಡಿ ಹಾಕ್ಕೊಳ್ಳೋಣ. ಇದೆರಡನ್ನೂ ಹಾಕ್ಕೊಂಡು ಮತ್ತೆ ಹೈ ಮೀಡಿಯಂ ಫ್ಲೇಮಲ್ಲೇ 1 ನಿಮಿಷ ಚೆನ್ನಾಗಿ ಬಾಡಿಸ್ಕೊಳ್ಳೋಣ. ತರಕಾರಿಗಳಿಗೆಲ್ಲವೂ ಉಪ್ಪು ಹತ್ತಬೇಕು, ಆ ರೀತಿ 1-2 ನಿಮಿಷ ಚೆನ್ನಾಗಿ ಬಾಡಿಸ್ಕೊಂಡು ಈಗ ಫ್ಲೇಮ್ನ ಪೂರ್ತಿಯಾಗಿ ಕಮ್ಮಿ ಮಾಡಿಕೊಂಡು ಬೇಯಿಸಿರೋಂಥ ನೂಡಲ್ಸ್ನ ಹಾಕ್ಕೊಳ್ಳೋಣ. ನೂಡಲ್ಸ್ನ ತುಂಬ ಜಾಸ್ತಿ ಬೇಯಿಸ್ಕೊಂಡಿರಬಾರ್ದು, ಉದುರಾಗಿ ಬೇಯಿಸ್ಕೊಂಡಿರಬೇಕು. ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಬೇಯಿಸಿಟ್ಕೊಂಡಿದ್ದೀನಿ. ನಾನಿಲ್ಲಿ ಸುಮಾರಾಗಿ ಅರ್ಧ kg ನೂಡಲ್ಸ್ನ ಬೇಯಿಸಿಟ್ಕೊಂಡಿದ್ದೆ, ಅದರಲ್ಲಿ ಅರ್ಧ ಭಾಗದಷ್ಟು ಹಾಕ್ಕೊಂಡಿದ್ದೀನಿ. ನೂಡಲ್ಸ್ನ ಹಾಕ್ಕೊಂಡ್ಮೇಲೆ ಲೋ ಫ್ಲೇಮಲ್ಲೇ ಚೆನ್ನಾಗಿ ಒಂದು ಸ್ವಲ್ಪ ಹೊತ್ತು ನೀಟಾಗಿ ಇದನ್ನೆಲ್ಲವನ್ನು ಮಿಕ್ಸ್ ಆಗೋ ರೀತಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಸದ್ಯ ಲೋ ಫ್ಲೇಮಲ್ಲೇ ಒಂದ್ಸಲ ಚೆನ್ನಾಗಿ ಕಲಿಸ್ಕೊಳ್ಳೋಣ, ಆಮೇಲಿಂದ ಫ್ಲೇಮ್ ಜೋರು ಮಾಡ್ಕೋಬೋದು. ನಾವೇನು ಮೊದಲು ತರಕಾರಿಗಳನ್ನೆಲ್ಲವನ್ನು ಫ್ರೈ ಮಾಡಿ ಇಟ್ಕೊಂಡಿದ್ವಿ, ಅದು ಮತ್ತು ಬೇಯಿಸಿರೋ ನೂಡಲ್ಸು ಎಲ್ಲವನ್ನು ಚೆನ್ನಾಗಿ ಹೊಂದ್ಕೊಳ್ಳೋ ರೀತಿ ನೀಟಾಗಿ ಕಲಿಸ್ಕೊಳ್ಳೋಣ. ಜೋರಾಗಿ ಮಿಕ್ಸ್ ಮಾಡ್ಕೋತಾ ನೂಡಲ್ಸ್ನ ಮುರಿದೋಗೋ ರೀತಿ ಮಾಡ್ಕೋಬಾರ್ದು. ಹುಷಾರಾಗಿ ನೂಡಲ್ಸ್ ಮುರಿದೋಗೋ ರೀತಿ ನೀಟಾಗಿ ಒಂದ್ಸಲ ಕಲಿಸ್ಕೊಂಡು ಆಮೇಲಿಂದ ಇದಕ್ಕೆ ಸಾಸ್ಗಳನ್ನು ಹಾಕ್ಕೊಳ್ಳೋಣ. ಮೊದಲನೇದಾಗಿ 1 ದೊಡ್ಡ ಚಮಚ ಸೋಯಾ ಸಾಸ್ ಹಾಕ್ಕೊಳ್ಳೋಣ. ಹಾಗೆಯೇ 1 ದೊಡ್ಡ ಚಮಚ ರೆಡ್ ಚಿಲ್ಲಿ ಸಾಸ್ ಹಾಕ್ಕೊಳ್ಳೋಣ. ರೆಡ್ ಚಿಲ್ಲಿ ಸಾಸ್ ಬದಲು ಗ್ರೀನ್ ಚಿಲ್ಲಿ ಸಾಸ್ ಬೇಕಾದ್ರೂ ಬಳಸ್ಬೋದು. 2 ದೊಡ್ಡ ಚಮಚ ಟೊಮೆಟೊ ಸಾಸು ಅಥವಾ ಟೊಮೆಟೊ ಕೆಚಪ್ಪು ಹಾಕ್ಕೋಬೋದು. ಹಾಗೆಯೇ 1 ದೊಡ್ಡ ಚಮಚ ವಿನಿಗರ್ ಹಾಕ್ಕೊಂಡು ಇದೆಲ್ಲವನ್ನು ಚೆನ್ನಾಗಿ ಒಂದ್ಸಲ ಕಲಿಸ್ಕೊಳ್ಳೋಣ. ಈಗ ಫ್ಲೇಮ್ನ ಮೀಡಿಯಮ್ಗೆ ಮಾಡಿಕೊಂಡು ಇದೆಲ್ಲವನ್ನು ಹೊಂದ್ಕೊಳ್ಳೋ ರೀತಿ ನೀಟಾಗಿ ಕಲಿಸ್ಕೊಳ್ಳೋಣ. ಎಲ್ಲ ಸಾಸ್ಗಳನ್ನು ಪ್ರತಿಯೊಂದು ನೂಡಲ್ಸ್ಗೂ ಚೆನ್ನಾಗಿ ಹತ್ತೋ ರೀತಿ ಹೊಂದ್ಕೊಳ್ಳೋ ರೀತಿ ಚೆನ್ನಾಗಿ ಕಲಿಸ್ಕೋಬೇಕು. ನೀವಿನ್ನೂ ಇದಕ್ಕೆ ಬೇಕಾಗಿ ತರಕಾರಿಗಳನ್ನು ಹಾಕ್ಕೋಬೋದು. ನೀವು ಮಶ್ರೂಮ್ ತಿಂತೀರಾ ಅಂದರೆ ಮಶ್ರೂಮು ಸಹ ಉದ್ದುದ್ದಕ್ಕೆ ಹಚ್ಚಿ ಹಾಕ್ಕೋಬೋದು. ಬೇಬಿ ಕಾರ್ನು ಸಹ ಉದ್ದುದ್ದಕ್ಕೆ ಹಚ್ಚಿ ಹಾಕ್ಕೋಬೋದು. ನಿಮ್ಗೆ ಇಷ್ಟವಾಗಿದ್ದ ತರಕಾರಿಗಳನ್ನು ಹಾಕ್ಕೋಬೋದು. ಇದೇ ರೀತಿಯೇ ಕಲಿಸ್ತಾ ಎಲ್ಲವನ್ನು ಒಂದಕ್ಕೊಂದು ಹೊಂದಿಸ್ತಾ ಇದನ್ನು ಮೀಡಿಯಂ ಫ್ಲೇಮಲ್ಲಿ 1-2 ನಿಮಿಷ ಚೆನ್ನಾಗಿ ಬಿಸಿ ಮಾಡ್ಕೊಳ್ಳೋಣ. 1-2 ನಿಮಿಷ ಚೆನ್ನಾಗಿ ಬಿಸಿ ಮಾಡಿಕೊಂಡ್ರೆ ನೂಡಲ್ಸು ತಯಾರಾಗಿರುತ್ತೆ. ನಿಮ್ಗೆ ಇಷ್ಟ ಆದರೆ ಇದನ್ನು ಮೇಲ್ಗಡೆಯಿಂದ ಸ್ಪ್ರಿಂಗ್ ಆನಿಯನ್ಸನ್ನು ಚಾಪ್ ಮಾಡಿಬಿಟ್ಟು ಮೇಲೆ ಗಾರ್ನಿಷ್ ಮಾಡ್ಬೋದು. ನೋಡಿ, ಈಗ ಪಕ್ಕಾ ಸ್ಟ್ರೀಟ್ ಸ್ಟೈಲ್ ಚಾಮಿನ್ ನೂಡಲ್ಸು ತಯಾರಾಗಿದೆ. ಇದನ್ನು ಇದೇ ರೀತಿಯೇ ಒಂದ್ಸಲ ಟ್ರೈ ಮಾಡಿ ನೋಡಿ, ಖಂಡಿತವಾಗ್ಲೂ ಇಷ್ಟಪಡ್ತೀರಾ. ಇದು ತಯಾರಿಸಿದ ಮೇಲೆ ಇದನ್ನು ಬಿಸಿಯಾಗಿ ಟೊಮೆಟೊ ಸಾಸ್ ಜೊತೆ ಅಥವಾ ಟೊಮೆಟೊ ಕೆಚಪ್ ಜೊತೆ ಸರ್ವ್ ಮಾಡಿ, ಚೆನ್ನಾಗಿ ಅನಿಸುತ್ತೆ. ನೂಡಲ್ಸ್ ಜೊತೆ ತಿನ್ನೋದಕ್ಕೆ ಗೋಬಿ ಮಂಚೂರಿ ಚೆನ್ನಾಗಿ ಅನಿಸುತ್ತೆ. ತುಂಬ ಜನ ಮಂಚೂರಿಯನ್ಸ್ ಜೊತೆ ನೂಡಲ್ಸ್ನ ತಿನ್ನೋದನ್ನು ಇಷ್ಟಪಡ್ತಾರೆ. ನಾನು ಈಗಾಗಲೇ ಗೋಬಿ ಮಂಚೂರಿ ರೆಸಿಪಿ ತೋರಿಸಿದ್ದೀನಿ. ಆ ರೆಸಿಪಿ ವಿಡಿಯೋ ಲಿಂಕ್ನ ನಾನು ವಿಡಿಯೋ ಕೊನೆಯಲ್ಲಿ ಹಾಕಿರ್ತೀನಿ. ಹಾಗೆಯೇ ನಾನು ಸುಮಾರು ಪಾಸ್ತಾ ರೆಸಿಪಿಗಳನ್ನು
ರೆಸಿಪಿಗಳನ್ನು ತೋರಿಸಿದ್ದೀನಿ. ಆ ರೆಸಿಪಿಗಳ ವಿಡಿಯೋ ಪ್ಲೇಲಿಸ್ಟನ್ನು ನಾನು ವಿಡಿಯೋ ಕೊನೆಯಲ್ಲಿ ಆ್ಯಡ್ ಮಾಡಿರ್ತೀನಿ. ನಿಮ್ಗೆ ಇಷ್ಟವಾದದ್ದನ್ನು ನೋಡಿ ಟ್ರೈ ಮಾಡಿ ಹೇಗೆ ಅನ್ನಿಸ್ತು ಅಂತ ನನಗೆ ಹೇಳೋದನ್ನು ಮಾತ್ರ ಮರಿಬೇಡಿ. ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ರಿಲೇಟಿವ್ಸ್ಗೆ ನನ್ನ ವಿಡಿಯೋನ ಶೇರ್ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋಗಳಲ್ಲಿ ಭೇಟಿಯಾಗೋಣ. ನಮಸ್ಕಾರ.